ರಾಜಕೀಯಕ್ಕೆ ಸುಮಲತಾ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಸುಮಲತಾ ಅಂಬರೀಶ್. ಹಾಗಾದರೆ ಅದೇ ಕ್ಷೇತ್ರದಿಂದನಾ ಅಥವಾ ಬೇರೆ ಕ್ಷೇತ್ರ ಏನಾದರೂ ಇದೆಯಾ? ಬಿಜೆಪಿಯ ಮಾಜಿ ಸಂಸದೆ ಸುಮಲತಾ ಅವರು ಈಗ ಮತ್ತೆ ರಾಜಕೀಯಕ್ಕೆ ಬರುವಂತಹ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರವಾಗಿ ಸುಮಲತಾ ಅವರು ಈ ಹಿಂದೆ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಯಾವುವಾಗಂದರೆ ನಟ ಅಂಬರೀಶ್ ಅವರು ನಿಧನದ ನಂತರ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ರು ಕೂಡ ಈಗ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕೆಲವೊಂದು ತಿಂಗಳುಗಳಿಂದ ಅವರು ಸ್ವಲ್ಪ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ, ಎಲ್ಲ ಒಂದು ಕಡೆ ಹಿಂದುಳಿದು ಬಿಟ್ಟಿದ್ರು. ಇವರು ರಾಜಕೀಯದಿಂದ ದೂರ ಉಳಿತಾರ ಎನ್ನುವಂತಹ ಮಾತು ಕೂಡ ಇತ್ತು. ಇನ್ನು ಮಗನ ಅಭಿಷೇಕ್ ಅಂಬರೀಶ್ ಏನಿದ್ದಾರೆ ಅವರನ್ನು ತರುವಂಥ ಯೋಜನೆಯನ್ನು ಏನಾದರೂ ಮಾಡ್ತಾ ಇದ್ದಾರೆ, ಆ ರೀತಿ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಸುಮಲತಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಸಕ್ರಿಯವಾಗಿ ರಾಜಕೀಯಕ್ಕೆ ಮರಳುವಂತಹ ಇಂಗಿತವನ್ನು ವ್ಯಕ್ತಪಡಿಸಿರುವಂಥದ್ದು ಮಾಜಿ ಸಂಸದೆ ಸುಮಲತಾ ಅವರು. ಪಕ್ಷದ ಹೈಕಮಾಂಡ್ ನಿರ್ಧಾರ ಏನಿದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ, ಮುಂದಿನ ದಿನಗಳಲ್ಲಿ ನಾನು ಸರಿಯಾದ ರೀತಿಯಲ್ಲಿ ರಾಜಕಾರಣದಲ್ಲಿ ಎಂಟ್ರಿ ಆಗ್ತೀನಿ. ಯಾಕಂದರೆ ಏನೇ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು ಅಂದರೂ ಕೂಡ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಮ್ಮಲ್ಲಿ ಬಿಜೆಪಿ ಹೈಕಮಾಂಡ್ ಹೀಗಾಗಿ ನಾನು ಅದೇ ರೀತಿಯಾಗಿ ನಡೆದುಕೊಳ್ತೀನಿ ಅಂತ ಅವರು ಹೇಳಿದ್ರೆ, ಇನ್ನೊಂದು ಕಡೆ JDS ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾರಂದರೆ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಸ್ವಲ್ಪ ಇವರು ಮಾಜಿ ಸಚಿವರು ಹೇಳ್ತಾ ಇದ್ದಾರೆ, ದೇವೇಗೌಡರು ನಮ್ಮ ತ್ಯಾಗವನ್ನು ಮರೆತು ಬಿಟ್ಟಂತೆ ಕಾಣ್ತಾ ಇದೆ ಅಂತ ಹೇಳಿ ಮಾಜಿ ಸಚಿವರು ಕಿಡಿಕಾರ್ತಾ ಇದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಬಲವರ್ಧನೆಗೆ ಶಪಥಗೈದಿದ್ದಾರೆ ನಾರಾಯಣಗೌಡರು ಕೂಡ. ಈಗ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದಂಥ ಇಬ್ಬರು ಅವರವರ ಒಂದು ಹೇಳಿಕೆಗಳಿಂದ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಏನು ಚುನಾವಣೆಗಳು ಬರುತ್ತೆ, ಆ ಚುನಾವಣೆಗಳಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ ಮತ್ತು ಬಿಜೆಪಿಯ ಬಲವರ್ಧನೆಯನ್ನು ಮಾಡ್ತೀವಿ, JDS ಅವರಿಗೆ ತಕ್ಕ ಉತ್ತರವನ್ನು ಕೊಡುತ್ತೀವಿ. JDS ಬಿಜೆಪಿ ಎರಡು ಒಂದೇ ಆದರೂ ಕೂಡ ಇವ್ರಿಗೆ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಬಿಜೆಪಿ ಮತ್ತು ಬಿಜೆಪಿಯಲ್ಲಿ ಇವರಿರುವಂಥ ನಾಯಕರು ಏನಿದ್ದಾರೆ ದೇವೇಗೌಡರು ಮತ್ತು JDS ಇವರು ನಮ್ಮ ಒಂದು ಕೆಲಸವನ್ನು ಮರೆತಂತೆ ಕಾಣ್ತಾ ಇದೆ ಅಂತ ಹೇಳಿ ನಾರಾಯಣಗೌಡರು ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸುಮಲತಾ ಅವರು ಏನಿದ್ದಾರೆ, ನಾನು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತೀನಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಅದು ಅನಿವಾರ್ಯ ಕೂಡ, ನಾನು ರಾಜಕಾರಣದ ಸಕ್ರಿಯವಾಗಿ ತೊಡಗಿಸ್ಕೊಳ್ತೀನಿ. ಈ ಹಿಂದೆ ಅವರು ಕೆಲವೊಂದು ವಿಚಾರಗಳಿಂದ ಒಂದು ಸ್ವಲ್ಪ ಯಾಕೋ ಆಕ್ಟಿವ್ ಆಗಿರಲಿಲ್ಲ, ರಾಜಕೀಯದಿಂದ ಸ್ವಲ್ಪ ದೂರ ಉಳಿದು ಬಿಟ್ಟಿದ್ರೇನೋ ಅನ್ನುವಂಥ ಮಾತು ಕೇಳಿ ಬರ್ತಾಯಿತ್ತು. ಆದರೆ ಇಲ್ಲ, ಈಗ ಮರಳುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಏನಿದ್ದಾರೆ ಅವರ ಮಗನನ್ನು ಏನಾದರೂ ತರ್ತಾರ ಹಾಗೆ ಹೀಗೆ ಅನ್ನುವಂಥ ಮಾತಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯದ ಕುರಿತು ಪಕ್ಷದ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರೇನಿದ್ದಾರೆ ಅವರು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಮುಂದಿನ ಚುನಾವಣೆಯ ಒಂದು ವಿಚಾರದಲ್ಲಿ ಹೈಕಮಾಂಡ್ ಹಾಗೂ ಪಕ್ಷದ ನಾಯಕರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ, ನಾನು ಸಹ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತೀನಿ. ಅಂದರೆ ಏನೇ ಪಕ್ಷ ಏನೇ ಕಾರ್ಯಕ್ರಮಗಳು ಮಾಡಿದ್ರು ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಇದಕ್ಕೆ ಟಿಕೆಟ್ ಕೊಟ್ಟರು ಕೊಡದೇ ಇದ್ದರು ಅದೇನೇ ಇದ್ದರೂ ಕೂಡ ನಾನು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ, ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿರ್ತೀನಿ, ನಾನು ನಾಯಕರು ಏನು ಹೇಳ್ತಾರೆ ಅದೇ ರೀತಿಯಾಗಿ ಕೇಳ್ತೀನಿ ಅಂತ ಹೇಳಿ ಮಾತನಾಡಿದರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಂದ ಅವ್ರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ, ಆ ಉದ್ದೇಶ ನನಗಿದೆ ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನು ಕೊಟ್ಟರು. ಯಾಕಂದರೆ ರಾಜ್ಯ ರಾಜಕಾರಣಕ್ಕೆ ಪ್ರವೇಶಿಸುವಂಥ ಕುರಿತು ಯಾವುದೇ ರೀತಿಯ ವಿರೋಧ ಇಲ್ಲ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸಮಯ ಸಂದರ್ಭ ಎಲ್ಲವೂ ಕೂಡ ಬಂದಾಗ ನಾನು ಅದರ ಬಗ್ಗೆ ಮಾತನಾಡ್ತೀನಿ ಮತ್ತು ಹಾಗೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಜಿಲ್ಲೆಯ ಮಟ್ಟದಲ್ಲಿ ಪಕ್ಷದಿಂದ ನಡೆಯುವಂತಹ ಹೋರಾಟಗಳಾಗಿರ್ಬೋದು, ಸಭೆಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಅವೆಲ್ಲೆಲ್ಲ ಕೂಡ ನಾನು ಕಾಣಿಸ್ಕೊಳ್ತೀನಿ, ಎಲ್ಲ ಕಡೆ ಇರ್ತೀನಿ, ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ, ಪಕ್ಷವನ್ನು ಕೆಳಮಟ್ಟದಿಂದ ಜಿಲ್ಲೆಯಲ್ಲಿ ಗಟ್ಟಿಗೊಳಿಸುವಂತಹ ಕೆಲಸವನ್ನು ನಾವು ಒಟ್ಟಾಗಿ ಶ್ರಮಿಸಿ ಮಾಡಬೇಕಾಗಿದೆ ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರು ಮಾತನಾಡಿರುವಂಥದ್ದು. ನಾರಾಯಣಗೌಡರು ಕೂಡ ಇಬ್ಬರು ಮಾತನಾಡಿದ್ದಾರೆ. ಪತ್ರಿಕಾ ಒಂದು ಗೋಷ್ಠಿ ಅಥವಾ ಮಾಧ್ಯಮ ಮಿತ್ರರ ಜೊತೆ ಮಾತನಾಡಿ ಹೇಳಿದ್ದಾರೆ. ಯಾಕಂದರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ವಿಚಾರಕ್ಕೂ ಕೂಡ ತಮ್ಮ ವಿರೋಧ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇದೇ ಒಂದು ವಿಚಾರ ಹೇಳುವ ಮೂಲಕ ಅವರು ನಾನು ಕೂಡ ಮತ್ತೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂತಿಮ ನಿರ್ಧಾರ ಏನಿದ್ರು ಕೂಡ ಅದು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೀಗಾಗಿ ನಾವು ಯಾರೂ ಕೂಡ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಯಾಕಂದರೆ ನನ್ನ ಒಂದು ನಿರ್ಧಾರ ಏನಿದೆ, ನನ್ನ ಆಸೆ ಏನಿದೆ ಅದನ್ನು ನಾನು ಹೇಳಿದ್ದೀನಿ. ಮತ್ತು ನಾವು ಏನೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂದರೂ ಕೂಡ ನಾವು ನಮ್ಮ ಅಭಿಪ್ರಾಯವನ್ನು ಹೇಳ್ಬೋದು, ಆದರೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದೀನಿ ಅಂತ ಸುಮಲತಾ ಅಂಬರೀಶ್ ಹೇಳಿರುವಂಥದ್ದು ಈ ಒಂದು ವಿಚಾರವಾಗಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಚುನಾವಣೆಗಳಿವೆ, 5 ರಿಂದ 6 ಅಥವಾ 7 ಚುನಾವಣೆಗಳು ಬರುತ್ತೆ. ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಹೀಗೆ ಸಾಕಷ್ಟು ಚುನಾವಣೆಗಳು ಬಾಕಿ ಇರೋದ್ರಿಂದ ಬೈ ಎಲೆಕ್ಷನ್ ಕೂಡ ಇದೆ.
ಸುಮಲತಾ ಅಂಬರೀಶ್ ಅವರು ಅದರಲ್ಲೂ ಕೂಡ ನಾನು ಸಕ್ರಿಯವಾಗಿ ಪಾಲ್ಗೊಳ್ತೀನಿ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ನಾನು ಹೈಕಮಾಂಡ್ಗೆ ಬಿಟ್ಟಿದ್ದೀನಿ ನಿರ್ಧಾರವನ್ನು. ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಹೇಗೆ ಎದುರಿಸಬೇಕು, ಹೇಗೆ ಕಾರ್ಯತಂತ್ರವನ್ನು ಮಾಡಬೇಕು, ಇದೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇನ್ನು ನಾರಾಯಣಗೌಡರು ವಿಚಾರಕ್ಕೆ ಬಂದು ಅವರು ಕೂಡ ಮಾತನಾಡ್ತಾ ನೋಡಿ, JDS ವರಿಷ್ಠ ಆಗಿರುವಂಥ HD ಕುಮಾರಸ್ವಾಮಿ ಅವರೇನಿದ್ದಾರೆ ಅವರ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ನಾವು ಮಾಡಿರುವಂಥ ಕೆಲಸವನ್ನು, ನಮ್ಮ ಶ್ರಮವನ್ನು ಮರೆತಂತೆ ಕಾಣ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ನಮ್ಮ ಸಭೆಗೆ ಕರೆದಿದ್ರು ಕೂಡ, ಆದರೆ ಬಂದಿರಲಿಲ್ಲ ಅವರು. ಸಾಕಷ್ಟು ವಿಚಾರಗಳಿದೆ. ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ BJP ಪಕ್ಷದ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸುಮಲತಾ ಅಂಬರೀಶ್ ಮತ್ತು ನಾರಾಯಣಗೌಡ ಇಬ್ಬರೂ ಕೂಡ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.